ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಸೋತು ಸುಣ್ಣವಾಗಿರುವಂಥ ಮಮತಾ ಬ್ಯಾನರ್ಜಿಗೆ ಶಾಕ್ ಮೇಲೆ ಶಾಕ್ ತರ್ತಾ ಇದೆ. ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಬಿಗ್ ಶಾಕ್. ಟಿಎಂಸಿಯ 3 ಮಾಜಿ ಸಂಸದರು ಈಗ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ರಾಜ್ಯಸಭೆಯ ಮಾಜಿ ಸದಸ್ಯರಾದ ಸುಖೇಂದು ಶೇಖರ್ ರಾಯ್, ಸುಷ್ಮಿತಾ ದೇವ್ ಹಾಗೂ ಪ್ರಕಾಶ್ ಚಿಕ್ ಬಡಾಯಿಕ್ ಸೇರ್ಪಡೆ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಬಿಜೆಪಿ ಸೇರ್ಪಡೆಯಾದಂಥ ಮೂವರಿಗೆ ಪಕ್ಷದ ಧ್ವಜವನ್ನು ನೀಡಿ ಬರಮಾಡಿಕೊಂಡಂಥ ಭಟ್ಟಾಚಾರ್ಯ, ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷರಾಗಿರುವಂಥ ಭಟ್ಟಾಚಾರ್ಯ ಈಗಾಗಲೇ ಅನೇಕ ಶಾಸಕರು ಮಮತಾ ಬ್ಯಾನರ್ಜಿಯಿಂದ ದೂರವಾಗಿದ್ದಾರೆ. ಮತ್ತೊಂದು ಕಡೆಗೆ ಸಂಸದರು ಸುಮಾರು 19ಕ್ಕೂ ಹೆಚ್ಚು ಮಂದಿ ಈಗಾಗಲೇ ನೇರವಾಗಿ ಪ್ರತ್ಯೇಕ ಬಣ ಅಂತ ನಮ್ಮನ್ನು ಗುರುತಿಸಬೇಕು ಅಂತ ಲೋಕಸಭಾ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಈಗ 3 ಮಾಜಿ ರಾಜ್ಯಸಭಾ ಸಂಸದರು ಬಿಜೆಪಿಗೆ ಜಾಯ್ನ್ ಆಗಿದ್ದಾರೆ. ಪಶ್ಚಿಮ ಬಂಗಾಳದ ಕಚೇರಿಯಲ್ಲಿ ಒಂದು ಕಡೆಗೆ ಭಟ್ಟಾಚಾರ್ಯ ಅಂದರೆ ಅಧ್ಯಕ್ಷರಾಗಿರುವಂಥ ಭಟ್ಟಾಚಾರ್ಯ ಅವರ ಸಮ್ಮುಖದಲ್ಲಿ 3 ರಾಜ್ಯಸಭಾ ಮಾಜಿ ಸಂಸದರು, ಟಿಎಂಸಿಯ ಮಾಜಿ ಸಂಸದರು ಈಗ ಬಿಜೆಪಿಗೆ ಜಾಯ್ನ್ ಆಗಿದ್ದಾರೆ. ಸುವೇಂದು ಭಟ್ಟಾಚಾರ್ಯ ಅವರು ಬಿಜೆಪಿಯ ಧ್ವಜವನ್ನು ಈ ನಾಯಕರುಗಳಿಗೆ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಈಗ ನಿಜಕ್ಕೂ ಟಿಎಂಸಿ ಕಷ್ಟ ಕಾಲದಲ್ಲಿ ನಡೀತಾ ಇದೆ. ಒಂದು ಕಡೆಗೆ ಟಿಎಂಸಿಯ ನಾಯಕರೆಲ್ಲರೂ ಕೂಡ ಪಕ್ಷವನ್ನು ಬಿಟ್ಟು ಬೇರೆ ಕಡೆಗೆ ಸಾಗ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ನಲ್ಲಿದ್ದಂಥ ನಾಯಕರು ಟಿಎಂಸಿಗೆ ಹೋಗಿದ್ದರು, ಟಿಎಂಸಿಯಲ್ಲಿದ್ದಂಥ ನಾಯಕರು ಈಗ ಬಿಜೆಪಿ ಸೇರ್ಕೋತಾ ಇದ್ದಾರೆ. ಅದರ ಜೊತೆಗೆ ಕೆಲ ಮಾಜಿ ರಾಜ್ಯಸಭಾ ಸದಸ್ಯರು ಯಾರಿದ್ದಾರೆ ಅವರು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಇದರ ಜೊತೆಗೆ 68ಕ್ಕೂ ಹೆಚ್ಚು ಶಾಸಕರು ತಾವು ಪ್ರತ್ಯೇಕ ಬಣ ಅಂತ ಗುರುತಿಸ್ಕೊಂಡಿದ್ದಾರೆ. ಜೊತೆಗೆ ನಮ್ಮದೇ ಮೂಲ ಟಿಎಂಸಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿಗೂ ನಮಗೆ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಬಿಗ್ ಶಾಕ್ ಈಗ ಸಿಕ್ಕಿದೆ.